ಪ್ರದೋಷ್ ಒಂದು ಕತೆ ಹೇಳ್ತಾನೆ ಈ ಕತೆಗೆ ಸಂಬಂಧಪಟ್ಟಂತೆ CCTV ಮತ್ತು ಫೋರೆನ್ಸಿಕ್ ಎವಿಡೆನ್ಸು ಒಂದು ವೇಳೆ ಸಪೋರ್ಟ್ ಮಾಡದೇ ಇದ್ದರೆ ಕೋರ್ಟು ಸೇಫಾಗಿ ಪ್ರದೋಷನನ್ನು ಅಥವಾ ಪ್ರದೋಷನ ಮಾತನ್ನು ಮಾತ್ರ ಕನ್ಸಿಡರ್ ಮಾಡಿ ಕನ್ವಿಕ್ಷನ್ನ ಡಿಸೈಡ್ ಮಾಡುತ್ತಾ? ಇದು ನಾವು ಊಹಾಪೋದ ಮೇಲೆ ಹೇಳಕ್ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಏನು ಕೇಳ್ತದೆ, ಏನು ಸಿಚುವೇಶನ್ ಇದೆ, ಅವ್ರು ಏನು ಸೀಸ್ ಮಾಡಿದ್ದಾರೆ, ಏನು ಫುಟೇಜ್ ಅವ್ರ ಹತ್ರ ಇದಾವೆ, ಏನು ಫೋರೆನ್ಸಿಕ್ ಸರಿ ಇಲ್ಲ, ಪ್ರದೋಷ್ ಹೇಳ್ತಿರೋದು ನನಗೆ ಕನ್ವಿನ್ಸಿಂಗ್ ಆಗಿದೆ, ಟ್ಯಾಲಿ ಆಗ್ಬೇಕು, ಕರಾಬರೇಟಿವ್ ಆಗ್ಬೇಕು. ಇವನು ಹೇಳೋದಕ್ಕೆ ಅಲ್ಲಿ ಇರುವಂತ ಪೊಲೀಸರು ಕಲೆಕ್ಟ್ ಮಾಡಿದಂತ ಎವಿಡೆನ್ಸ್ಗೆ ಅವೆಲ್ಲ ಎರಡೂ ಟ್ಯಾಲಿ ಆಗ್ಬೇಕು. ಟ್ಯಾಲಿ ಆದಾಗೆ ಅದರ್ ಸೈಡ್ ಆಫ್ ದಿ ಸ್ಟೋರಿ ಕೇಳ್ತೀನಿ ಸರ್, ನಿಮ್ಮ ಹತ್ರ ಕೇಳ್ತೀನಿ. ಒಂದು ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು 100ಕ್ಕೆ 100 ಎವಿಡೆನ್ಸ್ನ ತಂದು ಇಟ್ಟುಬಿಟ್ಟಿದ್ದಾರೆ, ನ್ಯಾಯಾಲಯದ ಮುಂದೆ ಸುರಿದು ಬಿಟ್ಟಿದ್ದಾರೆ ಅನ್ನೋದು ನಾನು ನಂಬಲ್ಲ. ಎವಿಡೆನ್ಸ್ಗಳು ಕೊರತೆ ಇರ್ಬೋದು ಸರ್, ವಿಷಯ ಫ್ಯಾಕ್ಟ್ ಇರ್ಬೋದು, ಪ್ರದೋಷ್ ಹೇಳದೆ ನಾಳೆ ದಿನ ಫ್ಯಾಕ್ಟ್ ಇರ್ಬೋದು. 2-3 ಮೇಜರ್ ಅವನು ಹೇಳುವ ವಿಚಾರಗಳಿಗೆ ನಿಮ್ಮ ಹತ್ರ ಎವಿಡೆನ್ಸ್ ನೀವು ಕಲೆಕ್ಟ್ ಮಾಡೋಕ್ಕಾಗಲಿ, ಎಲ್ಲ ತಂದು ಬಿಡ್ತೀರಾ ನೀವು? 100ಕ್ಕೆ 100 ಎವಿಡೆನ್ಸ್ ನೀವು ಕಲೆಕ್ಟ್ ಮಾಡಿಬಿಡಿ ಒಂದು ಘಟನೆಗೆ, ಮಿಸ್ ಆಗದೇ ಇಲ್ವಾ? ಹ್ಯೂಮನ್ ಎರರ್ ಇರೋದೇ ಇಲ್ವಾ? ಹ್ಯೂಮನ್ ಎರರ್ ಇರಲ್ವಾ? ಅಪ್ರೂವರ್ ಮಾತೊಂದು ಹೆಂಗೆ ಬಂದಿರೋದು, ಅಪ್ರೂವರ್ ಹೆಂಗೆ ಬಂದಿರೋದು, ನನ್ನ ಕ್ಷಮಿಸಿ ತಪ್ಪು ಮಾಡಿದ್ದೀನಿ ಅಂತ, ಅವರಿಗೆ ತನಿಖೆ ಅವಶ್ಯಕತೆ ಇಲ್ಲ. ಅಂದ್ರೆ ನ್ಯಾಯಾಧೀಶರು ಶಿಕ್ಷೆ ಪ್ರಕಟ ಮಾಡೋ ಟೈಮಲ್ಲಿ ಅಥವಾ ಅವ್ರು ಶಿಕ್ಷೆ ಕೊಡ್ಬೇಕಾದ್ರೆ ಈತನ ಎವಿಡೆನ್ಸ್ ನ ಯೂಸ್ ಮಾಡ್ಕೊಂತಾರೆ. ಆದ್ರೆ ಇದನ್ನ ಹೆಂಗ್ ಮಾಡ್ಕೋತ ಗೊತ್ತಾ ಸರ್, ಇದನ್ನ ಅಕ್ವಿಟ್ ಮಾಡಕ್ ಯೂಸ್ ಮಾಡ್ಕೊಳಲ್ಲ, ಅವ್ರ ಎವಿಡೆನ್ಸ್ ನ ಕನ್ವಿಟ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಮೂರ್ತಿ ಅವರು ಇದಕ್ಕೆ ಹೇಳಿ ನನಗೆ, ಯಾರು ಹೊಡೆದ ಏಟಿಂದ ಇವ್ನು ಸತ್ತೋದ್ರು, ಫೋರೆನ್ಸಿಕಲ್ಲಿ ಸಾಧ್ಯನಾ? ಅಥವಾ ಇನ್ನೊಂದು ಕೇಳ್ಬಿಡ್ತೀನಿ, ಇದು ಪೋಸ್ಟ್ ಮಾರ್ಟಮಲ್ಲಿ ಸಾಧ್ಯನಾ? ಈ ಮನುಷ್ಯ ಹೊಡೆದ ಇಂಥದ್ದೇ ಏಟಿಂದ ಇವ್ನು ಸತ್ತೋಗ್ಬಿಟ್ಟ. ನಾನು ಹೇಳ್ತೀನಿ ನಾವೆಲ್ಲ ಹೊಡೆದಿದ್ದೆ ಸ್ವಾಮಿ, ಅವ್ನು ಸತ್ತೋಗ್ತಾನೆ ಅನ್ನೋ ಸಣ್ಣ ಅಂದಾಜು ನೋಡಿ, ಸಿಟ್ಟಿಗೆ ಬುದ್ಧಿ ಕೆಲಸಕ್ಕೆ ಡಾಕ್ಟ್ರು ಫೋರೆನ್ಸಿಕ್ ಡಾಕ್ಟ್ರು ಬಲವಾಗಿ ಏಟ್ ಬಿದ್ದಿತ್ತು ತೊಡೆ ಮೇಲೆ, ಅಥವಾ ತೊಡೆ ಮೇಲೆ ಬಲವಾದ ಏಟ್ ಬಿದ್ದಿದೆ, ಹಂಗೆ ಸತ್ತಿದ್ದಾರೆ ಅಂತ ಫೋರೆನ್ಸಿಕ್ ಆಯ್ತಲ್ಲ ಸರ್, ನಿಮಗೆ ಡಾಕ್ಟರ್ ಕೊಡ್ತಾನೆ, ನೀವೇನ್ ಮಾಡಿದ ತಗೊಂತೀರಾ ಅದನ್ನ, ಅದು ಇಟ್ಕೊಂತೀರಾ? ನಿಮ್ ಕ್ವಶನ್ ಬರ್ತೀನಿ ಈಗ, ಈ ಬಲವಾಗಿ ಹೊಡೆದಿದ್ದು ಯಾರು ಅಂತ ಐ ವಿಟ್ನೆಸ್ ನೋಡಿರ್ತಾನೆ, 17 ಜನನು ಕೂರಿಸ್ಕೋತಾರೆ ಅಲ್ಲಿ, ಅದೇ ಇಟ್ಕೊಂತೀರಾ ನೀವು? ಅವಾಗ ನಿಮ್ ಫೋರೆನ್ಸಿಕ್ ಎವಿಡೆನ್ಸ್ ಐ ವಿಟ್ನೆಸ್ ಮ್ಯಾಚ್ ಆಗಲ್ಲ. ಇಫ್ ಐ ಆಮ್ ನಾಟ್ ರಾಂಗ್ ಮಲ್ಟಿಪಲ್ ಇಂಜುರೀಸ್ ಮತ್ತು ಆಂತರಿಕ ರಕ್ತಸ್ರಾವದ ಕಾರಣದಿಂದಾಗಿ ಈ ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಬಂದಾಗ ಮಲ್ಟಿಪಲ್ ಇಂಜುರಿ ಕ್ಯಾಟಗರಿಯಲ್ಲಿ ಯಾರನ್ನು ಫಿಕ್ಸ್ ಮಾಡ್ತೀರಿ ನೀವು? ಸರಿಗ ನೋಡಿ, ಮಲ್ಟಿಪಲ್ ಇಂಜುರಿ ಈಗ ಹಲವಾರು ಗಾಯಗಳು ಮತ್ತು ಆಂತರಿಕ ರಕ್ತಸ್ರಾವ. ಒಂದು ಎಕ್ಸಾಂಪಲ್, ಯಾರು ಹೊಡೆದ್ರು ಅಂತ ಅಲ್ಲಿ ಸಾಕ್ಷಿ ಕಲೆ ಆಗ್ತಿರನೇ ಅಥವಾ ಸಾಕ್ಷಿ ಸ್ಟೇಟ್ಮೆಂಟ್ ತಗೊಂಡಿರನೇ ಸುಮ್ನೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರಾ? ಅದನ್ನ ನ್ಯಾಯಾಧೀಶ ಮುಂದೆ ಪ್ರೂವ್ ಮಾಡೋದು ಬಿಡೋದು ಆ ಮುಂದೆ. ಇವತ್ತು ನಾನು ಚಾರ್ಜ್ ಶೀಟ್ ಫೈಲ್ ಮಾಡ್ಬೇಕಾದ್ರೆ ನಿನ್ ಫೋರೆನ್ಸಿಕ್ ಎವಿಡೆನ್ಸ್ ಆಯ್ತಪ್ಪ, ನೀವು ತಾವೇ ಟಿವಿ ಹೇಳ್ತಿದ್ರಿ ಎಲ್ಲ ಬಾಡಿ ಎಲ್ಲ ಫುಲ್ ಗಾಯಗಳಾಗಿತ್ತು, ಮಾಗಿದ ರಕ್ತ ಗಾಯಗಳಿತ್ತು, ಯಾವ್ಯಾವ ಗಾಯ ಆಗಿತ್ತು ಅಂತ ಹೇಳಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಯಾಕಾಯ್ತು ಅಂತ ಕೊಡ್ತಾರಲ್ಲ, ಚುಚ್ಚಿದಾರ, ಬೆಂಕಿ ಇಟ್ಟಿದಾರ, ಅಥವಾ ಯಾವ್ದಾರ ಮರ ತುಂಡಿಂದ ಹೊಡೆದಿದ್ದಾರಾ, ಅಥವಾ ಯಾವ್ದಾದ್ರು ಬೇರೆ ಆಬ್ಜೆಕ್ಟ್ ಅಂತ ಹೇಳೋದು ನಾವು, ಆಬ್ಜೆಕ್ಟ್ ಇಂದ ಹೊಡೆದಿದ್ದಾರಾ ಅಂತ ಹೇಳಕ್ಕೆ ಅದು ನೀವು ಫೋರೆನ್ಸಿಕ್ ಅಂತ ಹೇಳ್ತೀರಾ. ಬಟ್ ಆ ಆಬ್ಜೆಕ್ಟ್ ಯಾರ ಕೈಲಿತ್ತು, ಯಾಕೆ ಹೊಡೆದ್ರು, ಎಲ್ಲಿ ಹೊಡೆದ್ರು ಅಂತ ಹೇಳಕ್ಕೆ ಸಾಕ್ಷಿ ನಿಮ್ಮಲ್ಲಿ ಇರ್ತದಲ್ಲ, ಎರಡು ಸೇರ್ತಾನೆ ಚಾರ್ಜ್ ಶೀಟ್ ಫೈಲ್ ಮಾಡಕ್ ಸಾಧ್ಯ ಐವೋ. ಅದನ್ನ ಈಗ ಪ್ರದೋಷು ಅದಕ್ಕೆ ತಾಳೆ ನಮ್ಮಲ್ಲಿ ತಾಳ ಹಾಕೋದು ಅಂತ, ನೀವು ತಾಳ ಹಾಕು ಅಂತ ಉಲ್ಟಾ. ಅಂದ್ರೆ ಆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಪ್ರಾಸಿಕ್ಯೂಷನ್ ಆಬ್ಜೆಕ್ಟ್ಸ್ ಕಲೆಕ್ಟ್ ಮಾಡಿರೋದಕ್ಕೂ ಪ್ರದೋಷನ ಸರಿಯಾಗಿ ಹೌದು ಕರೆಕ್ಟ್ ಅಂತ ಮ್ಯಾಚ್ ಆದ್ರೆ ನ್ಯಾಯಾಧೀಶರು ಅದು ಕನ್ಸಿಡರ್ ಮಾಡ್ತಾರೆ. ನಾನು ಬಸವರಾಜ್ ಸರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್, ಈ ಒಂದು ಪ್ರದೋಷನ ಸ್ಟೇಟ್ಮೆಂಟ್ ಅನ್ನೋದು ಬಂದಾಗ 3 ಸ್ಟೇಜಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸರ್ ಈ ಕೇಸನ್ನ. ಒಂದು, ಪ್ರದೋಷನ ಸತ್ಯಾಸತ್ಯತೆ, ಅವನ ಮಾತಿನ ವಿಶ್ವಾಸಾರ್ಹತೆ ಎಷ್ಟು ಮಟ್ಟಿಗೆ ಅಂತೇಳಿ ಕ್ರೆಡಿಬಿಲಿಟಿ ಒಂದು ಬೇಕಾಗುತ್ತೆ. ಅವನು ನಿಜವಾಗಲೂ ಪೂರ್ತಿ ಮನಸ್ಸಿನಿಂದ ಸತ್ಯವನ್ನು ಹೇಳ್ತಾ ಇದ್ದಾನ, ಅಥವಾ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ, ಶಿಕ್ಷೆ ಕಡಿಮೆ ಮಾಡಿಸ್ಕೊಳ್ಳೋ ಸಲುವಾಗಿ, ಅಥವಾ ಜೈಲಿಂದ ಆಚೆ ಬಂದ್ಬಿಡೋ ಸಲುವಾಗಿ ಏನಾದರೂ ಹೇಳ್ತಾ ಇದ್ದಾನ? ಪಾಯಿಂಟ್ 1. ಪಾಯಿಂಟ್ 2, ಕೊರಾಬೊರೇಷನ್. ಈತ ಹೇಳುವಂಥ ವಿಚಾರಗಳಿಗೆ CCTVನೋ ಫೋರೆನ್ಸಿಕ್ ಎವಿಡೆನ್ಸ್ಗಳು, ವೆಹಿಕಲ್ಸು ಪಾಸ್ ಆಗಿರೋದು, ಅಲ್ಲಿ ಮೊಬೈಲ್ ಟವರು, ಇದು ಮ್ಯಾಚ್ ಆಗುತ್ತಾ ಅಂತ. ಲೀಗಲ್ ಪ್ರೂಫ್, ಕಾನೂನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೊಂದು ಸಾಕ್ಷಿ ಬೇಕಾಗುತ್ತೆ, ಅದಕ್ಕೊಂದು ಪ್ರೂಫ್ ಬೇಕಾಗುತ್ತೆ ಸರ್. ಇದಕ್ಕೆ ಬಂದಾಗ ಇದರಲ್ಲಿ ದರ್ಶನ್ಸ್ದು ಕ್ರಿಮಿನಲ್ ಲಯಬಿಲಿಟಿ ಬಿಯಾಂಡ್ ರೀಸನಬಲ್ ಡೌಟ್ ಅಂತ ಪ್ರೂವ್ ಮಾಡೋಕ್ಕೆ 3 ಸ್ಟೇಜಲ್ಲೂ ಇರುತ್ತೆ. ಇದಕ್ಕೆ ಪ್ರದೋಷ್ ಒಬ್ಬ ಸಾಕ, ಅಥವಾ ಏನೀಗ ಪ್ರಾಸಿಕ್ಯೂಷನ್ ಅವರು ಮೂಟೆಗಟ್ಟಲೆ ಇಟ್ಟಿರ್ತಾರಲ್ಲ ಸಾಕ್ಷಿ, ಚಾರ್ಜ್ ಶೀಟು, ಇವೆಲ್ಲವೂ ಕೂಡ ಅದು ತಕ್ಕಡಿಲಿ ಇದು ಸ್ವಲ್ಪ ವೇಟ್ ಜಾಸ್ತಿ ಮಾಡ್ಬೋದಾಯಿತು ಅಂತ. ಸ್ವಲ್ಪ ವೇಟ್ ಜಾಸ್ತಿ ಇರ್ತದೆ ಇದಕ್ಕೆ, ಆರೋಪಿ ಇರೋದ್ರಿಂದ ಐ ವಿಟ್ನೆಸ್ ಅಂತ ಟ್ರೀಟ್ ಮಾಡಿ ಸ್ವಲ್ಪ ಜಾಸ್ತಿ ಇರ್ತದೆ. ಬಟ್ ಇದು ಕರಾಬರೇಟಿವ್ ಆಗಬೇಕು. ನಾವು ಎಡೊಂದು ಸೀಸ್ ಮಾಡಿ ತಾಳಮೇಳ ಬರಬೇಕಲ್ಲ, ತಾಳಮೇಳ ಬರಲೇಬೇಕು. ತಾಳಮೇಳ ಬರೆದಿದ್ರೆ ಅದು ಏನು ಅದಕ್ಕೆ ವೇಟೇಜ್ ಇರುವುದಿಲ್ಲ. ಅದು ನಾವು ಮಾಡಿದ್ದು ಏನು ಎವಿಡೆನ್ಸ್ ಇದಾವೆ ಅದಕ್ಕೆ ತಾಳಮೇಳ ಆಗಬೇಕು. ಇವನ್ ಟೆಕ್ನಿಕಲ್ ಎವಿಡೆನ್ಸ್ ಆಗಬೇಕು. ಈಗ ಟವರ್ ಲೊಕೇಶನ್ ಅವ ಇರಬೇಕು, ಆಮೇಲೆ ಫೋರೆನ್ಸಿಕ್ ಏನೆಲ್ಲ ರಿಪೋರ್ಟ್ ಕೊಡ್ತಾರೆ. ಈಗ ಇನ್ನೊಂದು ಏನಿದೆ, ನಾವು 17 ಮಂದಿ ಆರೋಪಿಗಳಿಗೆ 17 ಮಂದಿ ಸೇರಿ ಕೊಲೆ ಮಾಡ್ಯಾರ ಅಂತ ನಾವು ಹಾಕೋದಿಲ್ಲ. ಯಾವನು ಪ್ರತಿಯೊಂದು ಆರೋಪಿಗೂ ಒಂದೊಂದು ಫಿಕ್ಸ್ ಮಾಡ್ತೇವೆ. An approver can strengthen the prosecution case, yes, but he cannot replace the proof ಅಂತ ಹೇಳಿ. ಅದು ನಿಜನೇ, ಸಾಧ್ಯನೇ ಇಲ್ಲ.
ಒಬ್ಬ ಆರೋಪಿಯು ಪ್ರಾಸಿಕ್ಯೂಷನ್ ಕೇಸನ್ನ ಬಲಪಡಿಸಬಹುದು, ಆದರೆ ಇರುವ ಸಾಕ್ಷಿಗಳನ್ನ ಬದಲಾಯಿಸಲಾಗದು. ಕೆನಾಟ್ ರಿಪ್ಲೇಸ್ ಅಂತ ಯಾಕೆಂದ್ರೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಬೇಕಾದ್ರೆ ನ್ಯಾಯಾಧೀಶರು ಯಾರ್ಯಾರು ಏನ್ ಸಾಕ್ಷಿ ಹಾಕೊಂಡಿದ್ದಾರೆ, ಏನೇನ್ ಸಾಕ್ಷಿ ಕೊಟ್ಟು ಯಾರ್ಯಾರು ಅದು ಸಾಕ್ಷಿ ಸಾಬೀತಾಗಿದೆ, ಆಮೇಲೆ ಸಾಕ್ಷಿಗಳು ಮಾಡಿದ್ದೆಲ್ಲ ಅಕ್ಸೆಪ್ಟ್ ಆಗಬೇಕು ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಅದು ನ್ಯಾಯಾಧೀಶ ತೀರ್ಮಾನ ಮಾಡ್ತಾರೆ. ಬಟ್ ನ್ಯಾಯಾಧೀಶ ನಮಗೆ ಅವಕಾಶ ಕೊಡ್ತಾರೆ ಡಿಫೆನ್ಸ್ ಕೌನ್ಸಿಲ್ಗೆ, ಇದು ನೀವು ಮರು ವಿಚಾರಣೆ ಮಾಡಿ, ಇವ್ರನ್ನ ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ, ನೀವು ಅದು ಸತ್ಯಾಸತ್ಯತೆಗಳನ್ನ ಟ್ರೂತ್ ನ ಯು ಅದು ಸರ್ ಟೆಸ್ಟಿಮೋನಿ. ವಾಟ್ ಈಸ್ ಟೆಸ್ಟಿಮೋನಿ? ಟೆಸ್ಟಿಮೋನಿ ಇಸ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಟ್ರೂತ್ ಬಿಫೋರ್ ದಿ ಜಡ್ಜ್. ವಾಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಏನ್ ಹೇಳಿದ್ದು ಅದನ್ನ ಬಂದು ಇಲ್ಲಿ ಹೇಳ್ಬೇಕಲ್ಲ. ಪೊಲೀಸ್ ಆಫೀಸರ್ ಪೇಪರ್ ಇಟ್ಕೊಂಡಿರ್ತಾರೆ, ಸ್ಟೇಟ್ಮೆಂಟ್ ತಗೊಂಡ್ಬಿಟ್ಟು ನ್ಯಾಯಾಧೀಶ ಕೊಟ್ಬಿಡ್ತಾರೆ. ಆ ನ್ಯಾಯಾಧೀಶರ ಮುಂದೆ ಅದು ಆ ಸಾಕ್ಷಿ ಅದನ್ನ ಹೇಳ್ಬೇಕಲ್ಲ ಫಸ್ಟ್ ಆಫ್ ಆಲ್. ಅದು ಹೇಳಿದ್ಮೇಲೆ ಅದು ಆಪೋಸಿಟ್ ಡಿಫೆನ್ಸ್ ಕೌನ್ಸಿಲ್ ಅದನ್ನ ಇದೇನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಅಡ್ಮಿಷನ್ ಆಗೋದು ಎವಿಡೆನ್ಸ್. ಆ ಅಡ್ಮಿಷನ್ ಎವಿಡೆನ್ಸ್ ಆಗಿದ್ನ ಅಷ್ಟೇ ಸಾಕಾಗಿದ್ರೆ ಕನ್ವಿಷನ್ ಕೊಡ್ಲಿಕ್ಕೆ ಪ್ರದೋಷು ಈಸ್ ನಥಿಂಗ್ ಬಟ್ ವೇಸ್ಟ್. ಆಮೇಲೆ ಹೇಳ್ತೀನಿ ಕೇಳಿ. ಆಮೇಲೆ ಒಂದ್ ವೇಳೆ ಅದನ್ನ ಕನ್ವಿಷನ್ ಮಾಡ್ಲೇಬೇಕು ಅಂದ್ರೆ ಅವಾಗ ಮಾಫಿ ಸಾಕ್ಷಿ ಅಪ್ರೂವರ್ ಸಾಕ್ಷಿನ ಆಡ್ ಮಾಡಿ ಅವ್ರ ಸಾಕ್ಷಿನ ಆಡ್ ಮಾಡಿ ಎರಡು ಸೇರಿ ಶಿಕ್ಷೆ ಕೊಡ್ತಾರೆ. ಥ್ಯಾಂಕ್ ಯು ಮೂರ್ತಿ ಸರ್, ಥ್ಯಾಂಕ್ ಯು ಬಸವರಾಜ್ ಮಾಲಗತ್ತಿ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ತುಂಬ ವಿಶಾಲವಾಗಿ ವಿಶದವಾಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ. ವೆಯ್ಟ್ ಮಾಡೋಣ, ಪ್ರದೋಷ್ ಎನ್ನುವ ಸಾಕ್ಷಿ ಅಥವಾ A8 ಅಥವಾ A10 ವಿನಯ್ ಅಥವಾ ರವಿಶಂಕರ್ ಇವರುಗಳು ನಾಳೆ ದಿನ ಅವ್ರದ್ದು ಮುಂದಕ್ಕೆ ಬರಬಹುದಾಗುತ್ತೆ. ಈ ಮೂವರು ಸಾಕ್ಷಿ ನುಡಿದ ಮಾತ್ರಕ್ಕೆ ದರ್ಶನ್ಗೆ ಇಲ್ಲಿ ಅಥವಾ ಇತರೆ ಆರೋಪಿಗಳಿಗೆ ಶಿಕ್ಷೆ ಆಗೇ ಆಗುತ್ತಲೇ ಅಂತಲೋ ಅಥವಾ ಅದು ಏನೂ ಅಲ್ಲ ಅಂತಲೋ ಎರಡೂ ನಿರ್ಧಾರಕ್ಕೆ ಬರಲಿಕ್ಕಾಗಲ್ಲ. ಪ್ರಾಸಿಕ್ಯೂಷನ್ ಬಳಿ ಇರತಕ್ಕಂತಹ ಸಾಕ್ಷ್ಯಗಳ ಗುಡ್ಡೆ ಏನಿದೆಯೋ ಈ ಸಾಕ್ಷ್ಯಗಳ ಗುಡ್ಡೆಗೆ ತತ್ಸಮಾನವಾಗಿ ತತ್ಸಂಬಂಧಿಯಾಗಿ ಜೊತೆಗೆ ಪೂರಕವಾಗಿ ಮತ್ತು ಅದಕ್ಕೆ ಕಾಲಘಟ್ಟದಲ್ಲಿ ಸಾಕ್ಷಿಗಳಿಗೆ ಹೊಂದಿಕೆಯಾಗುವಂತೆ ಇವರ ಸ್ಟೇಟ್ಮೆಂಟ್ಗಳು ಬಂದು ಇದು ಡಿಫೆನ್ಸ್ ಅವರು ಮಾಡುವ ಕ್ರಾಸ್ ಎಕ್ಸಾಮಿನೇಷನ್ ತಳಕಂಬಳಕ ಪ್ರಶ್ನೆಗಳನ್ನು ಕೇಳಿ ಆ ಕಡೆ ಈ ಕಡೆ ಎಲ್ಲ ಮಾಡಿದ ಮೇಲೂ ಈ ಇಡೀ ಪಾಕ ಇದೆಯಲ್ಲ ಇದು ಗಟ್ಟಿಯಾಗಿ ಉಳ್ಕೊಂಡ್ರೆ ಮಾತ್ರ ಇದರಲ್ಲಿ ಅಪರಾಧಿಗಳ್ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.